ಸಭೆ ಇತ್ತು ಸರ್, ಅದಕ್ಕೆ ಎಲ್ಲ ಬರೋಣ ಅಂದ್ಕೊಂಡ್ವಿ. ಇಲ್ಲಿ ಬರ್ತಾರೆ ಇವತ್ತು ತಾಲೂಕು ಅಧ್ಯಕ್ಷರಾಗಿ ಮಂಡ್ಯ ತಾಲೂಕು ಸರ್. ಈಗ ನೋಡ ನೀರಿನ ವಿಚಾರ ಸರ್ ಪ್ರಮುಖವಾಗಿ ಅದೇ ಮಳವಳ್ಳಿ ಶಾಖೆ ಮತ್ತು ತುರುಗ್ನೂರು ಎಬಕವಾಡಿ ಆ ಶಾಖೆಗೆ ನೀರನ್ನು ತಲುಪಿಸುವಂಥ ನಂತರ ಈ 18 ದಿವಸ ಏನಿದೆ ಅದು 21 ದಿವಸ ನೀರು ಬಿಡಲಿ ಮೊದಲು ಏನು ಕೊಡ್ತಿದ್ರು ನಂತರ ಈ ಆಧುನೀಕರಣದಿದೆಯಲ್ಲ ಅದಕ್ಕೆ ಯಾವಾಗಲೂ ಅಭಿವೃದ್ಧಿ ಮಾಡುವಾಗ ಚಾನಲ್ನ ಇದು ಮಾಡುವಾಗ ಆನ್ ಆ್ಯಂಡ್ ಆಫಲ್ಲಿ ಕೆಲಸ ಮಾಡುವಂಥದ್ದು ಇತ್ತು. ಅದು ಈಗ ನಿಲ್ಲಿಸೋದ್ರಿಂದ ತೊಂದರೆ ಆಗ್ತಾ ಇರೋದು ಆ ವಿಚಾರ. ಮತ್ತು ಎಲ್ಲ ತಾಲೂಕು ಕಚೇರಿಗಳಲ್ಲೂ ಕೂಡ ಕೆಲಸಗಳಾಗ್ತಾ ಇಲ್ಲ, ಸಾಮಾನ್ಯರ ಕೆಲಸಗಳಾಗ್ತಾ ಇಲ್ಲ, ಅವ್ರ ಅರ್ಜಿಗೆ ರಿಪ್ಲೈ ಬೇಗ ಸಿಗ್ತಾ ಇಲ್ಲ, ಉತ್ತರ ಸಿಗ್ತಾ ಇಲ್ಲ. ಈ ಥರದ್ದೆಲ್ಲ ವ್ಯತ್ಯಾಸಗಳಿದೆ. ಇದನ್ನು ತಾವುಗಳು ಮನಗಂಡು ಮತ್ತು ಒಂದು ಇಂಡೋರ್ ಮೀಟಿಂಗನ್ನು ಈ ವಿಚಾರವಾಗಿ ತಾವು ಕೂಡಲೇ ಕರಿಬೇಕು ಅನ್ನುವಂಥದ್ದು. ಮತ್ತು ಇದಕ್ಕೆ ನೀರಿನ ವಿಚಾರದಲ್ಲಂತೂ ತಾವು ಈಗ ಬೇಸಿಗೆ ಬೆಳೆಗೆ ಬೇಕಾಗಿರೋದ್ರಿಂದ ತಾವು ಕೂಡಲೇ ಇದರಲ್ಲಿ ಕ್ರಮ ವಹಿಸಬೇಕು. ಇದು ಏನು ಗೊತ್ತಾ ಸರ್, ಗೆಜೆಟ್ ನೋಟಿಫಿಕೇಷನ್ ಹೊಡಿಸ್ಬೇಕು, ನೀರನ್ನು ಆಫ್ ಮಾಡಬೇಕು. ಸುಮಾರು 5,000 ಎಕರೆಯಲ್ಲಿ ತುರುಗ್ನೂರು ಶಾಖೆ, ನಾವು ಮೈಸೂರು ಜಿಲ್ಲಾಧ್ಯಕ್ಷ, ತುರುಗ್ನೂರಿಂದ ಬಂದಿದ್ದೀವಿ, ಮೈಸೂರು ಜಿಲ್ಲೆಗೆ ಸೇರುತ್ತೆ. ಗೆಜೆಟ್ ನೋಟಿಫಿಕೇಷನ್ ಇಲ್ಲದೇ ICICನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏಕಾಏಕಿ ನಿರ್ಧಾರ ತಗೊಂಡಿರೋದ್ರಿಂದ ಸ್ಟ್ಯಾಂಡಿಂಗ್ ಕ್ರಾಪ್ ಲಾಸ್ ಆಗುತ್ತೆ. ಎರಡನೇದು ಅಂತರ್ಜಲನೂ ಲಾಸ್ ಆಗುತ್ತೆ. ಗೆಜೆಟ್ ನೋಟಿಫಿಕೇಷನ್ ಹೊರಡಿಸ್ತೇನೆ 1 ವರ್ಷ ಮುಂಚೆನೇ ಇವರು ತಗೊಳ್ಳೋಂಗಿಲ್ಲ ನಿರ್ಧಾರ. ಲಾಸ್ಟ್ ಟೈಮು 45 ದಿನಕ್ಕೆ ಕಾಮಗಾರಿ ಮಾಡ್ತೀನಿ ಅಂತೇಳಿ 8 ತಿಂಗಳು ಟೈಮ್ ಕೊಟ್ಟರು ಮಾಡಲಿಲ್ಲ. ಅದು ಏನು ಮಿಸ್ಟೇಕ್ ನಮಗೆ ಬರಲ್ಲ. ಅದು ಈಗ ಏಕಾಏಕಿ ICICನಲ್ಲಿ ನಿರ್ಧಾರ ತಗೊಳ್ಳೋಂಗೆ ನಾವು ವಿರೋಧಿಸ್ತೇವೆ. ತಾವು ರೈತರಿಗೆ ಅನ್ಯಾಯ ಆಗ್ತದೆ, ಜಾನುವಾರುಗಳಿಗೆ ತೊಂದರೆ ಆಗ್ತದೆ, ಅಂತರ್ಜಲ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತದೆ ಮುಂದಿನ ಬೇಸಿಗೆ. ಕೂಡಲೇ ಸಚಿವರು ಸಭೆ ಕರೆದು, ರೈತ ಮುಖಂಡರ ಸಭೆ ಕರೆದು ಇದನ್ನು ಹೋಗ್ಲಾಡಿಸಿ ಸತತವಾಗಿ ನೀರು ಕೊಡಬೇಕು. ಸರ್, ನಮ್ದು ಇನ್ನೊಂದು ವಿಚಾರ ಸರ್, ಏನು 203 ಜನಕ್ಕೆ ಕಬ್ಬು ಕಡ್ದು ಫ್ಯಾಕ್ಟ್ರಿ ಸಾಕ್ತಾರೆ. ಆ ಫ್ಯಾಕ್ಟ್ರಿ ಸಾಕ್ಸಿರುವಂಥ ಅಮೌಂಟು 203 ಜನಕ್ಕೆ ಬಂದಿಲ್ಲ. ಜೊತೆಗೆ 2,48,00,000 ಬರಬೇಕು ಸರ್. ಅಷ್ಟು ಆಮೇಲೆ ಕೇಳ್ತಾವ್ರೆ. ಈಗ ನೀರು ಬಿಡೋ ವಿಚಾರಕ್ಕೆ ಈಗಾಗಲೇ ಇದು ICC ಮೀಟಿಂಗಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿದೆ. 18 ಡೇಸ್ ಆನು 12 ಡೇಸ್ ಆಫ್ ಅಂತ ಹೇಳಿ. ಬಟ್ ಈಗ ಇಲ್ಲ 21 ದಿನ ಇತ್ತು ಅಂತೇಳಿ ನಾನು ಚೆಕ್ ಮಾಡಿಸ್ತೀನಿ. ಯಾಕೆಂದ್ರೆ ಡಿಸಿಷನ್ ತೊಗೊಂಡಿರೋ ಅಂಥದ್ದು 18 ದಿನ ಆನ್ ಮಾಡಿ 12 ದಿನ ಆಫ್ ಮಾಡಬೇಕು ಅನ್ನೋದು ತೀರ್ಮಾನ ಆಗಿದೆ. ತೀರ್ಮಾನಕ್ಕೆ ಬದ್ಧರಾಗಿ ನೀವು ಹೇಳಿದ್ರೆ ನೋಟಿಫಿಕೇಶನ್ ನಂತರ ಓಡಿಸ್ತಾ ಇದ್ದೀವಿ. ತೀರ್ಮಾನ ಆದಮೇಲೆ ನೋಟಿಫಿಕೇಶನ್ ಓಡಿಸ್ತೀವಿ. ಬಟ್ ಮೊದಲೇ ನೋಟಿಫಿಕೇಶನ್ ಅಂತ ಕೇಳ್ತಾ ಇದ್ದಾರೆ, ನಾನು ಚೆಕ್ ಮಾಡಿಸ್ತೀನಿ. ಇಲ್ಲ, ಇದರಲ್ಲಿ ICC ಮೀಟಿಂಗ್ ಆದಮೇಲೆ ನಂತರ ಅಧಿಸೂಚನೆ ಹೊಡಿಸುವಂಥದ್ದು ನಮ್ಮ ನಾಲೆಡ್ಜ್. ಬಟ್ ಮೊದಲೇ ಹೊಡಿಸ್ಬೇಕು ಅಂತ ಹೇಳ್ತಾರೆ, ನಾನು ಚೆಕ್ ಮಾಡಿಸ್ತೀನಿ. ಅದು ಹೊರತುಪಡಿಸಿ ಅಂತ ಹಾಕೋರು ಸರ್. ಇದೇನಿದೆ ನಾಲೆಗಳು ವಿಸಿನಲ್ಲಿ ಯಬಕಾಡಿ ಮತ್ತೆ ಬ್ರಾಂಚ್ ಹೊರತುಪಡಿಸಿ ಯಬಕವಾಡಿ ತುರುಗನೂರ್ದು ಏನು 290 ಕೋಟಿ ಸ್ಯಾಂಕ್ಷನ್ ಆಗಿ ಅಡ್ಮಿನ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗ ವರ್ಕ್ ಆರ್ಡರ್ ಕೊಟ್ಟು ಈಗ ಅವಧಿನಲ್ಲಿ ಕೆಲಸ ಮಾಡಿದರೆ ಮುಂದಿನ ಮುಂಗಾರ ಅವಧಿಗೆ ಟೈಲ್ಯಾಂಡಿಗೆ ಬೇಗ ನೀರು ಬರುತ್ತೆ. ಸರಿ ಸರ್, ನೀವು ಹೇಳಿದ್ರೆ ಆದರೆ ಅಲ್ಲಿ ಈಗ 5ನೇ ಬಚ್ಚಲವರೆಗೂ ನೀರು ಕಾಮಗಾರಿ ಎರಡೂ ಆಗಿದೆ. ಚೆಕ್ ಮಾಡಿಸೋಣ. ಎಲ್ಲೂ ನಿರಂತರವಾಗಿ ನೀರು ಕೊಡ್ಲಿಕ್ಕೆ ಡಿಸಿಷನ್ ತಗೊಂಡಿಲ್ಲ. 18 ದಿನ ಆನು 12 ದಿನ ಆಫ್ ಅಂತ. ಅಲ್ಲಿ ಏನಾರ ಈಗ ತೊಂದರೆ ಆಗ್ದಂಗೆ ಏನು ನಿಂತಿರೋ ಅಂತ ಕಬ್ಗಳು ಏನಿದೆ ಆ ಭಾಗದಲ್ಲಿ ತೊಂದರೆ ಆಗದಾಗ ಏನು ಕ್ರಮ ಕೈಗೊಳ್ಬೇಕು ಮಾಡೋಣ. ಈಗ ಕಾನೂನುಬದ್ಧವಾಗಿ ನೀರು ಕೊಡಬೇಕಾಗಿರೋ ಜಾಗದಲ್ಲಿ ತಡಪ್ಪ, ಅದು ಕಾಮಗಾರಿ ಕಂಪ್ಲೀಟ್ ಆಗಿದೆ. ಪೀಸ್ ವರ್ಕ್ ಮಾಡಬೇಕಾದ್ರೆ ಅವರು ಎಲ್ಲೆಲ್ಲಿ ಡ್ಯಾಮೇಜಸ್ ಇದೆ ಅದಕ್ಕೆ ಆಫ್ ಆ್ಯಂಡ್ ಆನ್ ಆಗುತ್ತಲ್ಲ ನೀರು, ಆಫ್ ಆದಾಗ ಮಾಡ್ಕೋಬೋದು. ಮತ್ತೆ ಮುಂದಕ್ಕೆ ನೀವು 390 ಕೋಟಿ ಹೇಳಿದ್ರಲ್ಲ, ಅದನ್ನು 280 ಕೋಟಿ ಅದನ್ನ ಮಾಡ್ಲಿಕ್ಕೆ ಸಮಸ್ಯೆ ಇಲ್ಲ. ಅಲ್ಲಿ 50 ಕಿಲೋಮೀಟರ್ ದೂರ ಎಲ್ಲ ಖಾಲಿನೇ ಇದೆ. ಮಧ್ಯದಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ನೋಡಿಕೊಂಡು ಟೆಕ್ನಿಕಲಿ ಚರ್ಚೆ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ನಾನು ಇಂಜಿನಿಯರ್ ಅಲ್ಲ, ತೀರ್ಮಾನ ಮಾಡ್ಲಿಕ್ಕೆ ನಿಮ್ಗೂ ತೊಂದರೆ ಆಗ್ಬಾರ್ದು, ಕೆಲಸನೇ ವಿಳಂಬ ಆಗ್ಬಾರ್ದು. ಹಂಗೆ ನೋಡ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಹಿಂದೆ ಸರ್ ಹೋದ ಸಲ ಕಟ್ಟೆ ತುಂಬಿದ್ರು, KRS ಡ್ಯಾಮ್ ತುಂಬಿದ್ರು ನೀರು ಕೊಟ್ಟಿಲ್ಲ. ಅದ್ರ ಹಿಂದಿನ ವರ್ಷ VC ನಾಲೆಗೆ ಸಂಬಂಧಪಟ್ಟಂತೆ ಆಧುನೀಕರಣ ಮಾಡಿದ್ರೆ ಅನುಕೂಲ ಎಲ್ಲರಿಗಿಂತಲೂ ರೈತರಿಗೆ ಚೆನ್ನಾಗಿ ಆಗುತ್ತೆ. ಈಗ ಕೆಲಸ ಮಾಡಬೇಡಿ ಅಂದ್ರೆ ಮುಂದಿನ ವರ್ಷ ಟೈಲ್ಯಾಂಡಿಗೆ ನೀರು ಹೋಗಲ್ಲ. ಕೆಲಸ ಮಾಡಬೇಡಿ ಬೆಳೆನೂ ರಕ್ಷಣೆ ಮಾಡಿ ಅದನ್ನ ಹೇಳಿದೆ.
12 ದಿನ ನಿಲ್ಲಿಸಲ್ಲ ನಾವು ಕೆಲಸ ಮಾಡ್ತೀವಿ. ಕೆಲಸ 99% ಕೆಲಸ ಮುಗಿದಿದೆ ಸರ್, ಖಂಡಿತವಾಗಿ. ಹೆಬ್ಬಕ್ಕ ಹೊಡೆದಿಲ್ಲ, ಈ ಭಾಗ ಹೆಬ್ಬಕ್ಕ ಹೊಡೆದಾಗಿಲ್ಲ. ಒಂದಲ್ಲ ಸರ್, ಒಂದು ನಿಮಿಷ ಈಗ ಪರಿಶೀಲನೆ ಮಾಡಿ ಸರ್. ಒಂದು ಆಮೇಲೆ ಇಲ್ಲಿ ಇನ್ನೊಂದು ಒಂದು ನಿಮಿಷ ಈಗ ಸರ್ ಒಂದು ಇದು ಪರಿಶೀಲನೆ ಆಗಲಿ ಸರ್. ಎರಡನೇ ವಿಷಯ ಏನಂದರೆ ಇರಿಗೇಷನು, ಮೈನ್ಸ್ ಆ್ಯಂಡ್ ಜಿಯೋಲಾಜಿ, ಮೈಸೂರು ಹಲವಾರು ಇಶ್ಯೂಗಳಿದ್ದಾವೆ ಸರ್. ಒಂದು ಇಂಡೋರ್ ಮೀಟಿಂಗ್ ಆಗಲಿ, ಸಂಬಂಧಪಟ್ಟ ಮೀಟಿಂಗ್ ಆಗಲಿ. ಇದುವರೆಗೂ 20 ದಿನ 21 ದಿನ ಎಲ್ಲ ಡಾಕ್ಟರ್ ಚೆಕ್ ಮಾಡ್ತೀರಾ ಅದನ್ನ? ಈಗ ನೀರಿತ್ತು ಮಾಡ್ಕೊಡಿ ಸರ್. ಆಯ್ತು ಮಾಡಿ.